ನಮಸ್ಕಾರ. ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಮಂಗಳೂರು ಸೌತೆಕಾಯಿನ 2 ತೊಗೊಂಡಿದ್ದೀನಿ. ಈ ಥರ ನೋಡಿ, ತಿರುಳನ್ನ ತೆಗೆದುಕೊಂಡು ಈ ಥರ ಸ್ವಲ್ಪ ದಪ್ಪನಾಗೇ ಹೀಗೆ ಹಚ್ಕೊಂಡ್ಬಿಡ್ಬೇಕು. ಹಚ್ಚಿಟ್ಟಿದ್ದೀನಿ ಆಗಲೇ. ಎರಡು ಸೌತೆಕಾಯಿ ಸುಮಾರು ಒಂದು 800 ಗ್ರಾಮ್ ಬಂದಿದೆ. ಅದರದ್ದು ಮಾಡ್ತಾಯಿದ್ದೀನಿ. ಇಲ್ಲಿ ಮಸಾಲ ಹಾಕೋದು ಇದು ಈ ಸಾಂಬಾರಿಗೆ ಭಾಳ ಇಂಪಾರ್ಟೆಂಟು. ಇಲ್ಲಿ ಎಲ್ಲ ಮೆಷರ್ಮೆಂಟ್ ಹಾಕಿಟ್ಟಿದ್ದೀನಿ ನೋಡಿ. 2 ಸ್ಪೂನು ಕಡಲೆಬೇಳೆ, 2 ಸ್ಪೂನು ಉದ್ದಿನಬೇಳೆ, 2 ಸ್ಪೂನು ಧನಿಯಾ, 1 ಸ್ಪೂನು ಜೀರಿಗೆ ಮತ್ತು ಪೆಪ್ಪರ್ 1 ಸ್ಪೂನು, ಮತ್ತು ಇಲ್ಲಿ 1 ಸ್ಪೂನು ಅಕ್ಕಿ. ಅಕ್ಕಿ ಇಟ್ಟಿದ್ದೀನಿ. ಇದೆಲ್ಲ ಹುರ್ಕೋಬೇಕು ಒಂದಾದ್ಮೇಲೆ ಒಂದು. ಆಮೇಲೆ ಕಾಯಿ ತುರಿ 1 ಕಪ್ಪು, ಕರ್ಬೇವಿನ ಸೊಪ್ಪು ಇದು ಒಗ್ಗರಣೆಗೆ, ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 8ರಿಂದ 10 ತೊಗೊಳ್ಳಿ. 1 ಲೆಮನ್ ಸೈಜು ಟ್ಯಾಮರಿನು, 1 ಲೆಮನ್ ಸೈಜು ಜಾಗರಿ. ಇದಕ್ಕೆ ಒಗ್ಗರಣೆಗೆ 2 ಟೇಬಲ್ ಸ್ಪೂನು ಕೋಕೋನಟ್ ಆಯಿಲ್, ಕೊಬ್ಬರಿ ಎಣ್ಣೆ. ಅದು ಫ್ರೆಶ್ಶಾಗಿ ತುಂಬ ಚೆನ್ನಾಗಿ ಇರಬೇಕು, ಆವಾಗ ತುಂಬ ಘಮ್ ಅಂತ ಚೆನ್ನಾಗಾಗುತ್ತೆ. ಇದು ಸೀಸ್ನಿಂಗಿಗೆ ಬೇಕಾಗಿರುವಂತಹ ಸಾಸಿವೆ, ಅರಿಶಿನ, ಇಂಗು, ಜೀರಿಗೆ ಇಟ್ಟಿದ್ದೀನಿ. ಮತ್ತು ಈಗ ಇದನ್ನು ಒಂದು ಕುಕ್ಕರಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈ ಒಂದು ಮಂಗಳೂರು ಸೌತೆಕಾಯಿನ ಬೇಯಿಸ್ಕೊಂಬಿಡಿ. 1 ವಿಷಿಲ್ ಬರೋ ಅಷ್ಟೊದಕ್ಕೆ ಆರಿಸ್ಬಿಡಿ, ಚೆನ್ನಾಗಿ ಬೇಯುತ್ತೆ. ಬೇಕಾದ್ರೆ ಬಾಯ್ಲು ಮಾಡ್ಕೊಬೋದು, ಆದರೆ ಅದು 5ರಿಂದ 7 ನಿಮಿಷ ತೊಗೊಳುತ್ತೆ. ಇದು ಒಂದು ಜಸ್ಟ್ ವಿಷಿಲ್ ಬಂದ ತಕ್ಷಣ ಇದನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊಂಬಿಡಿ. ಒಂದು ವೆಸಲ್ನ ಕಾಯಕ್ಕೆ ಇಟ್ಟಿದ್ದೀನಿ. ಇದಕ್ಕೆ 2 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಈ ಮಸಾಲಾನ ಹುರ್ಕೋತಾ ಇದ್ದೀನಿ. ಈಗ ನಾನು ತೋರಿಸಿರುವಂತಹ ಈ ಮಸಾಲಾನ ಕ್ಲೀನಾಗಿ ಎಲ್ಲ ಹುರ್ಕೋಬೇಕು. ಈ ಮಸಾಲದ್ದೇ ಪರಿಮಳ ಚೆನ್ನಾಗಿರುತ್ತೆ. ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ, ಸ್ವಲ್ಪ ಬ್ರೌನ್ ಬರೋವರೆಗೂ ಹುರ್ಕೊಳ್ಳಿ ಇದನ್ನು. ನೋಡಿ, ಇದು ಸ್ವಲ್ಪ ಬ್ರೌನ್ ಬರಬೇಕು. ಬ್ರೌನ್ ಬರೋವರೆಗೂ ಹುರ್ಕೊಳ್ಳಿ. ಆಮೇಲೆ 1 ಮೆಣಸಿನ್ಕಾಯಿ ಕೂಡ ಹಾಕ್ಬಿಟ್ಟು ನೋಡಿ, ಇನ್ನೂ ಬ್ರೌನ್ ಬರಬೇಕು. ಆ ಮಸಾಲದ್ದು ಪರಿಮಳ ಬರಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಇದನ್ನು ಹುರ್ಕೊಂಡು ಆಮೇಲೆ ಇದು 1 ಮೆಣಸಿನ್ಕಾಯಿ ಕೂಡ ಹಾಕಿ ಇದನ್ನು ಕಾಯಿ ತುರಿ ಇದನ್ನು ಫಸ್ಟು ಮಿಕ್ಸರಲ್ಲಿ ಸ್ವಲ್ಪ ಪುಡಿ ಮಾಡ್ಕೊಳ್ಳಿ. ಅದಾದ ಮೇಲೆ ಕಾಯಿ ತುರಿನ ಹಾಕ್ಬಿಟ್ಟು ಸಾಂಬಾರಿಗೆ ಮಸಾಲ ರೆಡಿ ಮಾಡಿ ಇಟ್ಕೊಳ್ಳಿ. ಅದನ್ನೇ ಉಪಯೋಗಿಸಿ, ಭಾಳ ಚೆನ್ನಾಗಿರುತ್ತೆ. ಅದಕ್ಕೆ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ, ಅರಿಶಿನ ಮತ್ತು ಕರಿಬೇವಿನ ಸೊಪ್ಪು, 1 ಮೆಣಸಿನ್ಕಾಯಿ ಎಲ್ಲ ಹಾಕಿ ಒಗ್ಗರಣೆ ಕೊಡಿ. ಸ್ವಲ್ಪ ಅದಕ್ಕೆ ಇಂಗು ಒಗ್ಗರಣೆ ಹಾಕಿ 1 ಪಿಂಚಷ್ಟು ಇಂಗು ಒಗ್ಗರಣೆ ಹಾಕಿ. ಇದಾದ ನಂತರ ನೋಡಿ, ಸೌತೆಕಾಯಿ, ಮಂಗಳೂರು ಸೌತೆಕಾಯಿ ಬೇಯಿಸಿದ್ದೀನಿ ನೋಡಿ. ಈ ಥರ ತುಂಬ ಬೇಯಬಾರ್ದು ನೋಡಿ. ಈಗ ಹೀಗೆ ಹಿಂಗೆ ಒಳಕೋದ ತಕ್ಷಣ ಬೆಂದಿದೆ ಅಂತ. ತುಂಬ ಸಾಫ್ಟಾಗಿ ಬೇಯಿಸ್ಬೇಡಿ. ಇದನ್ನು ಈಗ ಇದಕ್ಕೆ ಹಾಕಿ ನಂತರ ಮಸಾಲಾನ ಆ್ಯಡ್ ಮಾಡಬೇಕು. ಈಗ ನೋಡಿ, ಹುಣಸೆ ಹುಳಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ, ಬೆಲ್ಲ ಇದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಆಡಿಸ್ಕೊಂಡಿರೋಂತಹ ಮಸಾಲ ನೋಡಿ, ಫ್ರೆಶ್ಶಾಗಿ ಎಷ್ಟು ಚೆನ್ನಾಗಿದೆ. ಈ ಕಲರ್ ಬರಬೇಕು. ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದಾಗಲೇ ಇದು ಈ ಕಲರು ಬರೋಕ್ಕೆ ಸಾಧ್ಯ. ಈಗ ನೋಡಿ, ಭಾಳ ಚೆನ್ನಾಗಿ ಘಮ ಘಮ ಅಂತ ಇದೆ. ಇದನ್ನು ಒಂದು ಕುದಿ ಬಂದಮೇಲೆ ಆರಿಸ್ಬಿಡಿ. 1 ಸ್ಪೂನ್ ಅಕ್ಕಿ ಯಾಕೆ ಹಾಕಿರ್ತೀವಿ ಅಂದರೆ, ಇದು ಬೇಳೆ ಹಾಕ್ತಾ ಇರೋದ್ರಿಂದ ಅಕ್ಕಿ ಹಾಕಿದಾಗ ಅದು ಗಟ್ಟಿಗೆ ಬರುತ್ತೆ. ನೋಡಿ, ಸಾಂಬಾರು ರೆಡಿಯಾಗಿದೆ. ಮಂಗಳೂರು ಸೌತೆಕಾಯಿ ಸಾಂಬಾರು ರೆಡಿಯಾಗಿದೆ. ಒಂದು ಕುದಿ ಬಂದಮೇಲೆ ಆರಿಸ್ಬಿಡಿ. ಸ್ವಲ್ಪ ಗಟ್ಟಿನೂ ಬರುತ್ತೆ, ಅದಕ್ಕೋಸ್ಕರ ನಾನು ಅಕ್ಕಿನೂ ರುಬ್ಬಕ್ಕೆ ಹಾಕಿರೋದು. ಕೆಲವರು ಬೇಳೆ ಹಾಕೋ ಮಾಡ್ತಾರೆ, ಆದರೆ ಇದೇ ತುಂಬ ಘಮ ಘಮವಾಗಿ ತುಂಬ ರಸಭರಿತವಾದ ಸಾಂಬಾರು ರೆಡಿಯಾಗಿದೆ.